Hello everyone. Welcome to my journeys. I repeat my journeys. YouTube channel. Anchor Pooja. ಜಾಣಿ ಯೂಟ್ಯೂಬ್ ಚಾನೆಲ್ ಅಲ್ಲ ಅದು ಆಂಕರ್ ಪೂಜಾ Obviously, you're my journey. Journey alias Anchor Pooja. ಏನು ಮಾಡ್ತಾ ಇದೆಯಾ ಸುಬಿ? ನಂದು ಇವತ್ತು ಶೂಟ್ ಇತ್ತು, ರೆಡಿ ಆಗ್ತಾ ಇದ್ದೀನಿ. ಎಲ್ಲಿ ಏನು ಶೂಟು? ಏನ್ ಮೇಡಮ್ ನೀವು ಅಷ್ಟೊಂದು ಮೇಕಪ್ ಹಾಕತ್ತೀರಾ ಅಂತ. ಎಲ್ಲಿ ಏನು ಶೂಟ್ ಅಮ್ಮ? ಎಲ್ಲ ಶೂಟ್ ಮಾಡ್ತಾ ಇದೀಯ ನೀನು. ನಂದ ಇವತ್ತು ಆಸ್ ಯೂಶುವಲ್ ಗೊತ್ತಲ್ಲ, ನಮ್ದು ಇಂಟರ್ವ್ಯೂ ಶೆಡ್ಯೂಲ್ ಆಗಿದೆ. ಏನು ಇಂಟರ್ವ್ಯೂ? ರಾಕೇಶ್ ಆಡಿಗ ಅಂತ ತುಂಬ ಜನ ಗೊತ್ತು ಇವರು. ಸೊ ಈಸ್ ಅ ವೆರಿ ಫೇಮಸ್ ಆರ್ಟಿಸ್ಟ್. ಸೊ ಅವ್ರದ್ದು ಇವತ್ತು ಇಂಟರ್ವ್ಯೂ ಇದೆ, ಹಂಗಾಗಿ ರೆಡಿ ಆಗ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ, ಅದು ಯಾವುದೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ನಮ್ಮ ಯಜಮಾನ್ರು ಶೂಟ್ ಮಾಡ್ತಾ ಇದ್ದಾರೆ. ಏನು ಹಚ್ತಾ ಇದೆಯಮ್ಮ ಮುಖಕ್ಕೆ? ಇದೆಲ್ಲ ಸೀಕ್ರೆಟ್ ಹೇಳ್ಬಾರ್ದು. ಕಮಾನ್, ಮತ್ತೆ ವೀಲಾಗ್ ಏನಕ್ಕೆ ಮಾಡ್ತಾ ಇದೀಯಾ? ಅಲ್ಲ, ಇಷ್ಟೆಲ್ಲ ಹಚ್ಕೊಂಡು ನೀವು ಚೆನ್ನಾಗಿ ಕಾಣಿಸ್ತೀರಾ ಮೇಡಮ್ ಅಂತಾರೆ ಆಮೇಲೆ. ಶಿ ಇಸ್ ನ್ಯಾಚುರಲ್ ಬ್ಯೂಟಿ, ಬಟ್ ಸ್ಟಿಲ್ ಯಾ, ಏನು ಮಾಡೋಕ್ಕಲ್ಲ, ಪ್ರೊಫೆಷನ್ ಅಂತ ಬಂದಾಗ ಮೇಕಪ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕ್ಯಾಮ್ರಾ ಮುಂದೆ ನಾವು ಟು ಎನ್ಹ್ಯಾನ್ಸ್ ದ ಲುಕ್ ಇನ್ ಫ್ರಂಟ್ ಆಫ್ ಕ್ಯಾಮರಾ. ಯಾಕೆ ಗೊತ್ತಾ, ನಾವು ಮೀಡಿಯಾದಲ್ಲಿ ನಾವು ಫಸ್ಟ್ ಹೋದಾಗ ಎಂಟ್ರಿ ಕೊಡ್ತಿದ್ದಂಗೆ ನಾವು ಮೇಕಪ್ ಹಾಕೊಂಡು ಕೂತ್ಬಿಡ್ಬೇಕು, ಇಲ್ಲ ಅಲ್ಲಿ ನಮ್ಮನ್ನ ಅದಕ್ಕೊಂದು ರೀಸನ್ ಇದೆ. ಕ್ಯಾಮರಾಗೆ ತುಂಬಾ ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೂಡ ಕಾಣಿಸುತ್ತೆ. ಹೌದು. ಪ್ರೆಸೆಂಟೇಷನ್ ಸೊ ಆ ಮುಖದಲ್ಲಿರೋ ಕೆಲವೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಅದನ್ನೆಲ್ಲ ಕವರ್ ಅಪ್ ಮಾಡೋದಕ್ಕೋಸ್ಕರ ಮೇಕಪ್ ಮಾಡ್ತಾರೆ ಅಷ್ಟೇ. ನನಗೂ ಆಕ್ಚುಲಿ ದಟ್ ಇಸ್ ದ ರೀಸನ್. ಇಷ್ಟ ಇಲ್ಲ, ಬಟ್ ಏನ್ ಮಾಡೋದು, ನನ್ನ ಪ್ರೊಫೆಷನ್ ಹಂಗಿದೆ, ನಾನು ಮೇಕಪ್ ಮಾಡ್ಕೊಂಡ್ಲೇಬೇಕು. ನಮ್ಮ ಅಮ್ಮನ ಬೈತಾರೆ, ಅದೇನು ಅಷ್ಟು ಮೇಕಪ್ ಮಾಡ್ಕೊಂತೀಯ ಅಂತ. ನೋಡಿ, ಇಷ್ಟ ಹಾಕ್ಬೇಕು ನನ್ನ ಸ್ಕ್ರೀನ್ಗೆ ಅಂದರೆ, ಇನ್ನೂ ಮೇಡಮ್ ಇನ್ನೊಂದು ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಳಿ ಮೇಡಮ್ ಅಂತಿರ್ತಾರೆ. ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡ್ರು ಸ್ಕ್ರೀನಿಗೆ ಇನ್ನೂ ಆ್ಯಕ್ಚುಲಿ ಇದು ನಾನು ಮಾಡ್ಕೊಳ್ಳೋದು ಇನ್ನೂ ಕಡಿಮೆ. ಸರಿ, ಅದು ಯಾವ ಪೇಂಟ್ ಜಣಿ? ಸಾರಿ ನಾನೇನು ಏಷ್ಯನ್ ಪೇಂಟ್ ಬೇಕಂತ ಇದ್ದೀನಿ. ಸ್ವಲ್ಪ ಹಂಗೆ ಕಾಣಿಸ್ತು ಅಂತ ಕೇಳಿದೆ. ಓಕೆ, ಏನದು ಹಚ್ಕೊಂಡಿದ್ದು? ಅದನ್ನೇನಂತ ಕರೀತಾರೆ? ಅದು ನೀನು ಫಸ್ಟಿಂದ ಶೂಟ್ ಮಾಡ್ಬೇಕು, ನಾನು ಆಲ್ಮೋಸ್ಟ್ ಶೂಟ್ ಮಾಡಿ. ಆಯ್ತು, ಪರವಾಗಿಲ್ಲ, ಏನು ಹೇಳೋದು? ಅದು ಫೌಂಡೇಶನ್. ಸರ್, ಈಗ ಹಚ್ತಾ ಇರೋದೇನು? ಇದು ಸ್ಟಿಕ್. ಇದು ಟಿವಿ ಯೂಶಲಿ ಎಲ್ಲ ಇದಕ್ಕೂ ಯೂಸ್ ಮಾಡ್ತಾರೆ. ನಾನು ಏನಂತ ಕರೀತಾರೆ ಇದನ್ನ? ಇದಕ್ಕೆ ಫೌಂಡೇಶನ್ ಸ್ಟಿಕ್ ಅಂತ ಕರೀತಾರೆ. ಇದು ಚಿಕ್ಕ ಚಿಕ್ಕ ಪ್ಯಾಚಸ್, ಆಮೇಲೆ ಇಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನಾವು ಕವರ್ ಅಪ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ. ಇದು ಶುಗರ್ದು ನಾನು ಯೂಸ್ ಮಾಡ್ತಿರೋದು, ಬಟ್ ಟಿವಿ ಚಾನಲ್ಸಲ್ಲೆಲ್ಲ ಶುಗರ್ ಅಂದ್ರೆ ಸ್ವೀಟ್ ಆಗಿರುತ್ತೆ, ಅದು ತಿನ್ಬೋದಾ? ಇಂಥವ ಇನ್ನಷ್ಟೇ ಸ್ವೀಟ್ ಆಗಿರುತ್ತೆ. ಇದೆಲ್ಲ ಡೈಲಾಗ್ ಹೊಡೆದಿಲ್ಲ ಅಂದ್ರೆ ಹೆಂಗೆ? ನಾವು ಆ್ಯಂಕರ್ ಆಗಿ ಅಲ್ವಾ, ಪಂಚಿಂಗ್ ಡೈಲಾಗ್ಸ್ ಹೊಡಿತಾ ಇರ್ತೀವಿ ಅವಾಗ. ಸೊ ಈ ಥರ ಎಲ್ಲ ಮೇಕಪ್ ಮಾಡ್ಕೊಳ್ಳೋದು ನಾನು ಯಾರು ಸಜೆಸ್ಟ್ ಮಾಡಲ್ಲ. ಬಟ್ ನಿಮ್ದೆಲ್ಲ ಪಾರ್ಟೀಸ್ ಎಲ್ಲ ಇರುತ್ತಲ್ಲ, ಸುಮ್ಮನೆ ಯಾಕೆ ಮೇಕಪ್ ಆರ್ಟಿಸ್ಟ್ನ ಅಂದರೆ ಬೇಡ ಬಿಡೋದು. ಅವ್ರಿಗೂ ಪಾಪ ಆರ್ಡರ್ಸ್ ಬೇಕಾಗ್ತಿರುತ್ತೆ. ನನಗೆ ಹೇಳ್ತಿರ್ತಾರೆ, ಮೇಡಮ್ ಆರ್ಡರ್ಸ್ ಇಲ್ಲ ಮೇಡಮ್, ಆರ್ಡರ್ಸ್ ಹೇಳಿ ಅಂತ. ಬಟ್ ಆದರೆ ನೀವು ಏನಾದರೂ ಒಂದು ಚಿಕ್ಕ ಫಂಕ್ಷನ್ಸ್ ಇರುತ್ತೆ, ಮದುವೆಗೆ ಹೋಗಬೇಕು, ಎಲ್ಲಾದರೂ ಹೋಗಬೇಕು ಅಂದಾಗ ಸಿಂಪಲ್ಲಾಗಿ ಈ ಥರ ಮೇಕಪ್ ಮಾಡಿಕೊಂಡ್ರೆ ಸಾಕು. ಸಿಂಪಲ್ಲಾಗಿ ನಾನೇ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ನಾನೇ ಮೇಕಪ್ ಮಾಡೋದು. ನನಗೂ ಮೇಕಪ್ ಮಾಡ್ಕೊಳ್ಳೋದು ಬರ್ತಾಯಿಲ್ಲ ಸ್ಟಾರ್ಟಿಂಗು. ಆಮೇಲೆ ಮೀಡಿಯಾಗೆಲ್ಲ ಹೋದ್ಮೇಲೆ ಅವರೆಲ್ಲ ಬಳ್ದು ನಂಗೆ ಮಾಡಿಲ್ವಲ್ಲ ಯಾವತ್ತು? ಹಾಂ, ನನಗೆ ನೀನಾ? ನೀನಿಗೆ ಮೇಕಪ್ ಮಾಡ್ಬೇಕಾ? ನಾನು ಅಪ್ಪ ನಿಂದು ರಿಸೆಪ್ಷನ್ ಮೇಕಪ್ ನನಗೆ ಈಗಲೂ ನೆನ್ಸ್ಕೊಂಡು ನಗು ಬರುತ್ತೆ. ನಾನಾಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ನೇನೋ ನಿನಗೆ ಮೇಕಪ್ನ. ರಿಸೆಪ್ಷನಲ್ಲಿ ಕತೆ ಹಿಂಗೆ ಒಳ್ಳೆ ಅದೊಂದು ಸ್ಟೋರಿ, ಅದೆಲ್ಲ ಇವಾಗ ಬೇಡ. ಸ್ಯಾಡಲ್ಲಿ ಹೇಳ್ತಾ ಇದೆಯಾ? ಅದು ಒಂದು ಸ್ಟೋರಿ ಅಂತ. ಮದುವೆ ಅಲ್ವಾ ಅಂದರೆ ನಿನಗೆ ಮದುವೆ ಆಗಿರೋದು ಹ್ಯಾಪಿ ಆಗಿಲ್ಲ ನೀನು. ನೋಡಿ ಗೈಸ್, ಹಿಂಗೆ ಹೇಳ್ತಾರೆ, ಪಟಾಯಿಸೋವರೆಗೂ ಒಂದು ಲೆಕ್ಕ. ನಾನು ಪಟಾಯಿಸಿದ್ದು, ನೀನು ಪಟಾಯಿಸಿದ್ದು ಯಾರು? ಆಯ್ತಾಯ್ತು, ಮೇಕಪ್ ಮಾಡಿ. ಕಣ್ಣ ಹತ್ರ ಜಾಸ್ತಿ ಆಗಿದೆ ನೋಡಿ. ಅದಂಗೆ ಕಾಣಿಸುತ್ತೆ. ನಾನು ನೀಟಾಗೆಲ್ಲ ಅಪ್ಲೈ ಮಾಡೋದು. ಸ್ಟ್ರಗಲ್ ಅಂತ ಹೇಳ್ಬಾರ್ದಮ್ಮ, ಇನ್ನೂ ತುಂಬ ಸ್ಟ್ರಗಲ್ ಇರುತ್ತೆ ಲೈಫಲ್ಲಿ ಅಲ್ವಾ? ನೋಡು, ನಮ್ಮ ದೇಶದ ಗಡಿಯಲ್ಲಿ ನಮಗೋಸ್ಕರ ಸೈನಿಕರು
ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ. ಹೌದು. ದಟ್ ಈಸ್ ಸ್ಟ್ರಗಲ್, ರಿಯಲ್ ಸ್ಟ್ರಗಲ್ ಅಲ್ವಾ? ಬಟ್ ಯು ಆರ್ ಕ್ರಿಯೇಟಿವ್ ಗರ್ಲ್, ಯು ಆರ್ ಅ ಕ್ರಿಯೇಟಿವ್ ಗರ್ಲ್. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಸುಬ್ಬಿ. ಹಾಂ, ನಿನಗೆ ಫಸ್ಟ್ ಇವ್ರು ನಾನು ಏನಕ್ಕೆ ಗೊತ್ತಾ ಇಷ್ಟಪಟ್ಟಿದ್ದು, ಲೈಕ್ ಮಾಡಿದ್ದು ನನ್ನ ಆ್ಯಂಕರಿಂಗ್ ನೋಡಿ. ನಾನು ಆ್ಯಂಕರಿಂಗ್ ನೋಡು ಇರಲಿಲ್ಲ, ಏನೂ ಇಲ್ಲ. ಆ್ಯಂಕರ್ ಅಂತ ಪ್ರೊಫೈಲ್ನಲ್ಲಿ ಇದ್ದಿದ್ದು ನೋಡೇನೆ ನಾನು ಇಷ್ಟಪಟ್ಟಿದ್ದೆ ಅಷ್ಟೇನೆ. ಆಮೇಲೆ ಮಾತಾಡಿದ್ದೆಲ್ಲ ನೋಡಿದೆ. ಬಟ್ ನನಗೆ ಫಸ್ಟಿಂದನೂ ವಾಯ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಒಳ್ಳೆ ಚೆನ್ನಾಗಿರೋ ವಾಯ್ಸ್ ಇರೋ ಹುಡುಗಿನ ಮದುವೆ ಆಗ್ಬೇಕಂತ. ಅದೇ ಥರನೇ ಸಿಕ್ತು. ಏನದು ನನ್ನ ಹಣೆಯಲ್ಲಿ ಬರ್ದಿತ್ತು, ಅದಕ್ಕೆ ಸಿಕ್ಬಿಟ್ಯಾ? ಆಬ್ವಿಯಸ್ಲಿ ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ಯಾವುದು ನಡೆಯಲ್ಲ. ಏನದು ಲವ್ ಸ್ಟೋರಿ ಅಂದ್ರೆ ಸುಮ್ಮನೆ ರಿಯಲ್ ಇಸ್ ಇಟ್? ಆ ವಾಯ್ಸ್ ತುಂಬ ಇಷ್ಟ ಅಂದ ತಕ್ಷಣ ಒಂದು ನೆನಪಾಯ್ತು. ನೆನ್ನೆ ನಾನು ಮತ್ತೆ ನನ್ನ ಜಾಣಿ ಒಂದು ಮೂವಿ ನೋಡಿದ್ವಿ. ಅದರಲ್ಲಿ ಆ ಹುಡುಗಿದು ವಾಯ್ಸ್ನ ಇಷ್ಟಪಟ್ಟೇನೆ ಅವನು ಲವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾನೆ. ಹೇಳಿ ಅವಳನ್ನ ಮೀಟ್ ಮಾಡೋದಕ್ಕೆ ಅಂತ ಎಲ್ಲ ಒಂದಷ್ಟು ಸ್ಟೋರಿ ನಡೆಯುತ್ತೆ. ಬುಟ್ಟಬೊಮ್ಮ ಅಂತ. ಎಸ್ಪೆಷಲಿ ಹೆಣ್ಮಕ್ಳು ನೋಡ್ಲೇಬೇಕು, ತುಂಬಾ ಚೆನ್ನಾಗಿದೆ. ಯು ವಿಲ್ ಲವ್ ಇಟ್, ಯು ವಿಲ್ ಲವ್ ದ ಕ್ಲೈಮ್ಯಾಕ್ಸ್. ಮೂವಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಚಾನಲ್ಗೆ, ಪೂಜಾ ಅವ್ರಿಗೆ ಹೇಳಿ ಹೆಂಗಿತ್ತು ಮೂವಿ ಅಂತ. ಮೂವಿ ಸಜೆಷನ್ಸ್ ಅಂದ್ರೆ ಕಮೆಂಟ್ ನಲ್ಲಿ ಹಾಕಿರಿ, ನಾನು ಬಂದ್ಬಿಟ್ಟು ರಿಪ್ಲೈ ಮಾಡ್ತೀನಿ ನಿಮ್ಗೆ ಯಾವ ಥರ ಮೂವಿ ಬೇಕು ಅಂತ. ಐ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಮೂವಿ ಲಿಸ್ಟ್, ಎಸ್ಪೆಷಲಿ ಇಂಡಿಯನ್, ಎಸ್ಪೆಷಲಿ ಸೌತ್ ಇಂಡಿಯನ್ ಸಸ್ಪೆನ್ಸ್ ಥ್ರಿಲ್ಲರ್. ಅವ್ರು ಜಾಸ್ತಿ ಮೂವೀಸ್ ನೋಡ್ತಾರೆ, ನನಗೆ ನಿದ್ದೆ ಬಂದ್ಬಿಡುತ್ತೆ, ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಮೂವೀಸ್ ನೋಡ್ತಾರೆ, ನನಗೆ ಹೇಳ್ತಾರೆ. ಕೊನೆಯವರೆಗೂ ಲಾಸ್ಟ್ವರೆಗೂ ಹುಕ್ಡ್ ಅಪ್ ಇದ್ರೆ ಮಾತ್ರ ಎದ್ದಿರ್ತಾಳೆ, ಇಲ್ಲ ಅಂದ್ರೆ ವಿಕೆಟ್ ಬಿದ್ದೋಗಿರುತ್ತೆ ಆಲ್ರೆಡಿ. ತುಂಬಾ ನಿದ್ದೆ ಮಾಡ್ತೀನಿ ನಾನು ಆ್ಯಕ್ಚುಲಿ, ತುಂಬಾ ಅಂದರೆ ತುಂಬಾ ನಿದ್ದೆ. ನಿದ್ದೆ ಕಟ್ಟಿ ನೋಡೋ. ಅದೇನದು? ಇದ್ಯಾವ್ದು ಪೇಂಟು? ಬ್ಲಾಕ್ ಪೇಂಟು? ಇದು ನನಗೆ ಕೃಪಾಕ ಕೊಡಿಸಿದ್ದು, US ಇಂದ ತಗೊಂಡು ಬಂದಿದ್ರು. ಕೃಪಾಕ ಅಂದ್ರೆ ಯಾರು? ಅವಕ್ಕ ಲಾಗ್ ನೋಡ್ತಾ ಕೃಪಾಕನ್ ಕಳಿಸ್ತೀನಿ. ಅಲ್ಲ, ನಾನು ನಿನ್ನ ಕೇಳಿದ್ದು ಕೃಪಾಕನ್ನ ಇಂಟ್ರೊಡ್ಯೂಸ್ ಮಾಡ್ಲಿ ಅಂತ ನಾನು ಹೇಳಿದ್ದು. ಕೃಪಾಕನ್ನ ಇಂಟ್ರೊಡ್ಯೂಸ್ ಮಾಡ್ಲಿ ಅಂತ ಹೇಳಿದ್ದು. ಆ ಅಕ್ಕ ಅಷ್ಟೊಂದು ದಡ್ಡಿ ಅಲ್ಲ ನಿನ್ ಮಾತೆಲ್ಲ ಕೇಳೋದಕ್ಕೆ. ಕೃಪಾಕನ್ನ ಇಂಟ್ರೊಡ್ಯೂಸ್ ಮಾಡಂತ ನಾನು ಕೇಳಿದ್ದು. ಸೊ ಕೃಪಾಕ ಯಾರು ಅಂತ ಅಂದ್ರೆ, ಇವ್ರದೇ ಯೂಟ್ಯೂಬ್ ಚಾನಲ್, ಪೂಜಾ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೊಂದು ರೀಲ್ ಇದೆ. ಅದರಲ್ಲಿ ಅವರು ರಸಮ್ ಮಾಡ್ತಾ ಇದ್ದಾರೆ, ಸರಿನಾ? ಅದೇನದು ರಸಮ್ದು ಏನೇ ಹೇಳೋದು ಅಲ್ಲ, ಅವ್ರದ್ದು ಭಟ್ರ ಅದ್ಯಾರು ಇನ್ನೊಬ್ರು ಅವ್ರಿ ಏನದು ಒನ್ ಮೋರ್ ಚಂದ್ರು ಅವ್ರ ಆ ಡೈಲಾಗಲ್ಲಿ ಡೈಲಾಗ್ ಇದೆ ಅದರಲ್ಲಿ. ಐ ಮೀನ್ ನಾವೆಲ್ಲರೂ ಹೇಳಿದೀವಿ ಅದು ಇದು ರಸಮ್ ಟೇಸ್ಟ್ ಮಾಡ್ಬಿಟ್ಟು ಆ ಲಾಗ್ ನೋಡಿ, ಕೃಪಾಕನ್ ಇಂಟ್ರೊಡಕ್ಷನ್ ಗೋಸ್ಕರ. ಸೊ ದಿಸ್ ಇಸ್ ಮೈ ಲುಕ್ ಗೈಸ್. ನಾನು ಅಲ್ಲಿ ಗೈಸ್ ಅಂದ್ರೆ ಯಾರು? ನಮ್ಮ ಪ್ರೇಕ್ಷಕರು. ಸೊ ಗರ್ಲ್ಸ್ ಇಲ್ಲ ಹಂಗಾದ್ರೆ, ಬರೀ ಗೈಸ್ ಅಷ್ಟೇನೆ. ಅದಕ್ಕೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಅಲ್ವಾ ಜೋಣಿ? ನನ್ನೆಲ್ಲರೂ ಏನಂತಾರೆ ಗೊತ್ತಾ, ಈಗಲೇ ನೀವು ಕಾಲೇಜ್ ಹುಡುಗಿ ತರ ಕಾಣಿಸ್ತೀರಾ. ಇಲ್ವಲ್ಲ, ನನ್ಗೆ ಯಾವತ್ತೂ ಒಂದು ಅನ್ಸ ಇಲ್ವಲ್ಲ. ಕಾಣಿಸಲ್ಲ ಬಿಡು, ಮದುವೆಗಿಂತ ಮುಂಚೆ ಎಲ್ಲ ಹಿಂಗೆಲ್ಲ ಹೇಳ್ತಾ ಇದ್ರೆ ಬೇಡ. ಮದುವೆಗಿಂತ ಮುಂಚೆ ಅಷ್ಟೇ ಕಾಣಿಸೋದು. ಇವಾಗ ಒಂದು ದಿವಸ ನಾನು ಹೋಗ್ಲಿದ್ದೀನಿ ಮದುವೆಗಿಂತ ಮುಂಚೆ. ಒಂದೊಂದು ವಿಡಿಯೋನು, ನಾನೊಂದೊಂದು ರೀಲು ಕೂಡ ಕಳಿಸಿ ಒಂದು 20 ಸಲ ನೋಡಿದ್ದೀನಿ ನಿಮಗೆ. ಈಗ ನಾನು ರೀಲ್ ಕಳಿಸಿದ್ರು ನೋಡೋದು ಕಷ್ಟ. ಇದನ್ನೆಲ್ಲ ನಂಬ್ತೀರಾ ಫ್ರೆಂಡ್ಸ್? ಯಾರು ನಂಬಲ್ಲ, ನೀನು ಹೇಳೋದು ಯಾರು ನಂಬಲ್ಲ. ಹುಡುಗರೆಲ್ಲ ನಾನು ಹೇಳೋದು ನಂಬ್ತಾರೆ. ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.
ಅವಾಗ ಗೊತ್ತಾಗುತ್ತೆ ಇದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ. ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಓ ಯಾರು ಹೇಳ್ತಾ ಇದಾರೆ ನೋಡಿ, ಮೀಡಿಯಾದವರು. ಏನ್ ಅನ್ಕೊಂಡಿದ್ಯಾ ನೀನು? ಮೀಡಿಯಾದವರೆಲ್ಲ ಹೇಳೋದು ಸತ್ಯ ಅಮ್ಮ. ಏನ್ರಿ ಮೀಡಿಯಾ? ಕೆಲವೊಂದ್ಸಲ ಕೆಲವೊಂದು ಸುದ್ದಿಗಳನ್ನ. ಸೊ ಫೈನಲಿ ಐ ಆಮ್ ಇನ್ ಅ ಶೂಟ್ ಲೊಕೇಶನ್. ಸೊ ಇದು ನಮ್ಮ ಮೇಕಪ್ ರೂಮ್. ನಾನು ರೆಡಿಯಾಗಿದ್ದೀನಿ ಶೂಟ್ಗೆ. ಸೊ ಇವತ್ತಿನ ಸ್ಟುಡಿಯೋ ಈ ರೀತಿಯಾಗಿ ಸೆಟಪ್ ಆಗಿದೆ. ಹಾಯ್ ರಾಕೇಶ್ ಅವರೇ, ಹೇಗಿದ್ದೀರಾ? ಹಾಯ್. ನನ್ನ ಬ್ಲಾಗ್ ಹೇಳಿ ಒಂದ್ಸಲ. ಹಲೋ. ಥ್ಯಾಂಕ್ ಯು ರಾಕೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೈ ಡೇ ಸೋ ಪಾಸಿಟಿವ್. ನನಗೆ ಎಷ್ಟೊಂದು ಪಾಸಿಟಿವ್ ಫೀಲ್ ಇತ್ತು. ಆ್ಯಂಡ್ ಇವರು ಇವತ್ತು ಇಂಟರ್ವ್ಯೂ 1 hour ಆಗಿದೆ. ನಮ್ಗೆ ಅದು ಹೆಂಗೆ ಮಾತಾಡಿದೆ ಅಂತ ಗೊತ್ತಿಲ್ಲ. ಬಿಕಾಸ್ ನನಗೆ ಒಂದಷ್ಟು ಪ್ರಶ್ನೆಗಳಿತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಎಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬೇಗ ಮಾತಾಡೋದು ಮುಗಿಸಿದ್ರೆ ನಾನೊಂದು ಸ್ವಲ್ಪ ಗೋಬಿ ತಿನ್ಬೋದು. ಸೊ ಇಷ್ಟೇ ಇವತ್ತಿನ ನನ್ನ ಶೂಟ್ ಡೇ ಈ ರೀತಿಯಾಗಿತ್ತು. ಈ ಥರ ಮತ್ತಷ್ಟು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪೇಜ್ನ ನನ್ನ ಒಂದು ವ್ಲಾಗ್ನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಮಿಸ್ ಮಾಡದೆ ನನ್ನ ಚಾನಲ್ನ ಏನು ಮಾಡಬೇಕಾಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಬೇಕು ಹೇಳ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು.